ಸ್ನೇಹಿತರೆ, ಒಂದು ಬಕೆಟ್ಗೋಸ್ಕರ ಯುದ್ಧ ಆಗಿದೆ ಅಂದ್ರೆ ನಂಬ್ತೀರಾ? ಅದಲ್ಲದೆ ಆ ಯುದ್ಧದಲ್ಲಿ 2000ಕ್ಕಿಂತ ಹೆಚ್ಚು ಜನರು ತಮ್ಮ ಪ್ರಾಣವನ್ನ ಕಳ್ಕೊಳ್ಳುತ್ತಾರೆ. ಇದು ದ ವಾರ್ ಆಫ್ ಬಕೆಟ್ನ ಕಥೆ. ಇತಿಹಾಸದಲ್ಲಿ ಯುದ್ಧಗಳು ನಡೆದಿವೆ, ಭೂಮಿಗಾಗಿ, ಚಿನ್ನಕ್ಕಾಗಿ, ಅಧಿಕಾರಕ್ಕಾಗಿ, ಧರ್ಮಕ್ಕಾಗಿ. ಆದರೆ ಒಂದು ಬಕೆಟ್ಗೋಸ್ಕರವೂ ಸಹ ಯುದ್ಧ ನಡೆದಿದೆ. ಒಂದು ಸಾಮಾನ್ಯ ಮರದ ಬಕೆಟು, ಸಾವಿರಾರು ಸೈನಿಕರು, ರಕ್ತಪಾತ ಆಗತ್ತೆ, ಶತಮಾನಗಳ ಕಾಲ ಉಳಿದಂತಹ ಅವಮಾನ. ಇದು ಜಗತ್ತಿನ ಅತ್ಯಂತ ವಿಚಿತ್ರ ಯುದ್ಧಗಳಲ್ಲೊಂದು. ಇಟಲಿಯ 2 ನಗರಗಳು, ಒಂದು ಕಡೆ ಬೊಲೊಗ್ನಾ, ಮತ್ತೊಂದು ಕಡೆ ಮೊಡೆನಾ. ಇವೆರಡು ವರ್ಷಗಳಿಂದ ಪರಸ್ಪರ ಶತ್ರುಗಳಾಗಿರುತ್ತೆ. ರಾಜಕೀಯ ಭಿನ್ನಾಭಿಪ್ರಾಯ, ಅಧಿಕಾರದ ಹೋರಾಟ, ಅಹಂಕಾರ ಎಲ್ಲವೂ ಸೇರಿ ದ್ವೇಷವನ್ನ ಹೆಚ್ಚು ಮಾಡ್ತಾ ಇರತ್ತೆ. ಹೀಗಿರಬೇಕಾದ್ರೆ ಅವುಗಳಿಗೆ ಯುದ್ಧಕ್ಕೆ ಒಂದು ಕಿಡಿ ಸಾಕಾಗಿತ್ತು. ಹೀಗಿರಬೇಕಾದ್ರೆ ಒಂದಿನ ಮೊಡೆನಾ ನಗರದ ಸೈನಿಕರು ಬೊಲೋನ್ಯಾ ನಗರಕ್ಕೆ ನುಗ್ತಾರೆ. ಅವರು ದೊಡ್ಡ ಖಜಾನೆಯನ್ನ ಕದಿಯಲ್ಲ, ಚಿನ್ನವನ್ನ ಕದಿಯಲ್ಲ, ಅವರು ಕದ್ದದ್ದು ಒಂದು ಮರದ ಬಕೆಟ್. ಹೌದು, ಒಂದು ಸಾಮಾನ್ಯ ಬಾವಿಯ ಮರದ ಬಕೆಟ್. ಇದು ಕೇಳಿದ್ರೆ ನಗು ಬರುತ್ತೆ. ಆದ್ರೆ ಆ ಕಾಲದಲ್ಲಿ ಇದು ಕೇವಲ ಒಂದು ಬಕೆಟ್ ಆಗಿರಲ್ಲ, ಇದು ಅವಮಾನವಾಗತ್ತೆ. ಬೊಲೋನಿಯಾ ನಗರ ಕೋಪದಿಂದ ಉರಿಯತೊಡಗತ್ತೆ. ನಮ್ಮ ಬಕೆಟ್ ಅನ್ನ ಹಿಂತಿರುಗಿಸಿ ಅಂತ ಬೇಡಿಕೆಯನ್ನ ಮುಂದಿಡತ್ತೆ. ಆಗ ಮೊಡೆನಾ ಹೇಳತ್ತೆ, ನಾವು ಕೊಡಲ್ಲ. ಅದಾದ್ಮೇಲೆ ಪರಿಸ್ಥಿತಿ ಯುದ್ಧದ ಕಡೆಗೆ ತಿರುಗತ್ತೆ. ಕೆಲವೇ ದಿನಗಳಲ್ಲಿ 2 ನಗರಗಳು ತಮ್ಮ ಸೈನ್ಯವನ್ನ ಸಜ್ಜುಗೊಳಿಸ್ತವೆ. ಸಾವಿರಾರು ಯೋಧರು ಯುದ್ಧ ಭೂಮಿಗೆ ಬರ್ತಾರೆ. ಒಂದು ಬಕೆಟ್ನಿಂದ ಆರಂಭವಾದಂತಹ ವಾದ ವಿವಾದ ಇಂದು ಯುದ್ಧದ ರೂಪವನ್ನ ತಳೆದು ನಿಂತಿದೆ. ಭೀಕರ ಕದನ ನಡೆಯುತ್ತೆ. ಕುದುರೆಗಳು, ಕತ್ತಿಗಳು, ಬಾಣಗಳು, ರಕ್ತಪಾತ ಮತ್ತು ಕೊನೆಗೆ ಮೊಡೆನಾ ಗೆಲ್ಲುತ್ತೆ, ಬೊಲೋನಿಯಾ ಸೋಲುತ್ತೆ. ಆದರೆ ಅತ್ಯಂತ ವಿಚಿತ್ರದ ಸಂಗತಿ ಏನಂದ್ರೆ, ಯುದ್ಧ ಗೆದ್ದ ನಂತರವೂ ಸಹ ಮೊಡೆನಾ ಬಕೆಟ್ ಅನ್ನ ಬೊಲೋನಿಯಾಗೆ ವಾಪಸ್ ಕೊಡಲ್ಲ. ಹೀಗಾಗಿ ಸುಮಾರು 700 ವರ್ಷಗಳ ನಂತರವೂ ಸಹ ಈ ಬಕೆಟ್ನ ಪ್ರತೀಕವನ್ನ ಮೊಡೆನಾದಲ್ಲಿ ಪ್ರದರ್ಶಿಸಲಾಗತ್ತೆ. ಒಂದು ಸಾಮಾನ್ಯ ಬಕೆಟ್ ಇಂದು ಇತಿಹಾಸದ ಭಾಗವಾಗಿದೆ. ಒಮ್ಮೆ ಸಾವಿರಾರು ಜನರ ನಡುವೆ ಯುದ್ಧಕ್ಕೆ ಕಾರಣವಾದಂತಹ ವಸ್ತು ಇಂದು ಪ್ರವಾಸಿಗರ ಆಕರ್ಷಣೆಯಾಗಿದೆ. ಈ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನ ಕಲಿಸ್ಕೊಡತ್ತೆ. ಯುದ್ಧಗಳು ದೊಡ್ಡ ಕಾರಣಗಳಿಂದಲೇ ಆರಂಭವಾಗಬೇಕು ಅಂತ ಇಲ್ಲ. ಅಹಂಕಾರ, ಗೌರವ, ಸೇಡು ಸಣ್ಣ ವಿಷಯಗಳನ್ನು ಸಹ ದೊಡ್ಡ ದುರಂತಗಳನ್ನಾಗಿ ಮಾಡಿಬಿಡತ್ತೆ. ಅದಕ್ಕೆ ಈ ವಾರ್ ಆಫ್ ದ ಬಕೆಟ್ ಒಂದು ಪ್ರತ್ಯಕ್ಷ ಸಾಕ್ಷಿ. ಈ ಕಥೆ ಇಷ್ಟ ಆದರೆ ವಿಡಿಯೋವನ್ನ ಲೈಕ್ ಮಾಡಿ. ನಿಮಗೇನನ್ಸುತ್ತೆ ಇದರ ಬಗ್ಗೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಂತಹದೇ ಕಥೆಗಳಿಗೋಸ್ಕರ. ಥ್ಯಾಂಕ್ ಯು.